ನಮಸ್ಕಾರ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಚರಣಿ ವರ್ನಾಡ್. ಈ ತಿಂಗಳಲ್ಲಿ ಒಂದು ಭಯಾನಕ ಸುದ್ದಿ ವರದಿಯಾಗಿದೆ. ಪ್ರಧಾನಮಂತ್ರಿಯ ಕಚೇರಿಯಲ್ಲಿ ಅಧಿಕಾರಿಗಳು ಕೋಟಿ ಕೋಟಿ ರೂಪಾಯಿಯ ಲೆಕ್ಕದಲ್ಲಿ ಜೂಜಾಡ್ತಾರೆ ಅನ್ನುವ ಸುದ್ದಿ. ಪ್ರಧಾನಮಂತ್ರಿ ಕಚೇರಿಯಲ್ಲಿ ಮೋದಿ ಅವರ ಕಣ್ಣ ಮುಂದೆಯೇ ಜೂಜಾಟ ಅಂದ್ರೆ ಬೆಟ್ಟಿಂಗ್ ನಡೀತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಾದೇವನ್ ಬೆಟ್ಟಿಂಗ್ ಆಪ್ ನ ಮೂಲಕ ಬೆಟ್ಟಿಂಗ್ ಆಡಿ ಕೋಟ್ಯಾಂತರ ರೂಪಾಯಿಗಳ ವ್ಯಾಪಾರ ನಡೀತಾ ಇತ್ತು. ಇದರಲ್ಲಿ ಪ್ರಧಾನಿಯವರ 3 ಅಚ್ಚುಮೆಚ್ಚಿನ ವ್ಯಕ್ತಿಗಳು ಭಾಗಿಯಾಗಿದ್ದರು. ಯಾರಿವರು 3? ಮೋದಿ ಅವರ ವಿಶೇಷ ಕರ್ತವ್ಯದ ಅಧಿಕಾರಿ ಹಿರೇನ್ ಜೋಶಿ, ಪ್ರಸಾರ್ ಭಾರತಿ ಅಧ್ಯಕ್ಷ ನವನೀತ್ ಸೆಹಗಲ್ ಮತ್ತೆ ಕಾನೂನು ಆಯೋಗದ ಸದಸ್ಯ ಹಿತೇಶ್ ಜೈನ್. ಇವರನ್ನ ಈಗ ಪ್ರಧಾನಮಂತ್ರಿ ಕಚೇರಿಯಿಂದ ಕೆಲಸದಿಂದ ಕಿತ್ತು ಹಾಕಿದ್ದಾರೆ ಎನ್ನುವ ಸುದ್ದಿ ವರದಿಯಾಗ್ತಾ ಇದೆ. ಈ ಪಟ್ಟಿಯಲ್ಲಿ ಹಿಮಾನಿ ಸೂದ್ ಎನ್ನುವ ಮಹಿಳೆಯ ಹೆಸರು ಕೂಡ ಇದ್ದು, ಆಕೆಗೂ ಪ್ರಧಾನಿಯ ಕಚೇರಿಗೂ ಏನು ಸಂಬಂಧ ಎನ್ನುವುದು ಗೊತ್ತಿಲ್ಲ. ಆಕೆ ಬರೆದ ಒಂದು ಲೇಖನವನ್ನ ಪ್ರಧಾನಮಂತ್ರಿ ಟ್ವೀಟ್ ಕೂಡ ಮಾಡಿದ್ರು. ಈ ಹಿರೇನ್ ಜೋಶಿಯನ್ನ ಪ್ರಧಾನಮಂತ್ರಿ ಕಚೇರಿಯಿಂದ ವಜಾಗೊಳಿಸಲಾಗಿದೆ ಎನ್ನುವ ಸುದ್ದಿ ಓಡಾಡೋದಕ್ಕೆ ಶುರುವಾಯಿತು. ಇಷ್ಟು ವರ್ಷ ಮೋದಿ ಅವರ ತೋಳ್ಬಲವಾಗಿದ್ದಂತಹ ಈ ವ್ಯಕ್ತಿಯನ್ನ ಯಾಕೆ ಕೆಲಸದಿಂದ ಕಿತ್ತು ಹಾಕಿದ್ರು? ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆರಂಭ ಆದವು. ಯಾಕೆ ಕಿತ್ತು ಹಾಕಿದ್ದಾರೆ ಎನ್ನುವುದು ಅತ್ಯಂತ ಭಯಾನಕ ಮತ್ತೆ ನಿಗೂಢ ಸಂಗತಿಯಾಗಿದೆ. ಒಮ್ಮೆ ಯೋಚಿಸಿ, ನಾ ಖಾವುಂಗ ನಾ ಖಾಣೆ ದೂಂಗ ಅಂತ ಹೋದಲ್ಲಿ ಬಂದಲ್ಲಿ ಜಪ ಮಾಡುವಂತ ಪ್ರಧಾನಿಯವರು ಅವ್ರದೇ ಕಚೇರಿಯಲ್ಲಿಯೇ ಈ ಪಾರ್ಟಿಯ ಅಕ್ರಮ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ, ಕಚೇರಿಯಲ್ಲಿ ಜೂಜಾಡ್ತಾ ಇದ್ದಾರೆ ಅಂದ್ರೆ ಇವರ ಕಣ್ಣಿಗೆ ಅದು ಬೀಳಲಿಲ್ವಾ? ಇದು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಯಾಕೆ ಬರೋದಿಲ್ಲ? ಯಾಕಂದ್ರೆ ಅವರು ಮೋದಿಯವರ ಭಜನೆ ಮಾಡುವ ಲ್ಯಾಪ್ ಡಾಗ್ ಗೋಧಿಯ ಮೀಡಿಯಾಗಳು ಅಷ್ಟೇ. ಮಹಾದೇವನ್ ಬೆಟ್ಟಿಂಗ್ ಆಪ್ ಒಂದು ಅಕ್ರಮ ಜೂಜಿನ ವೇದಿಕೆ. ಇದರ ವಿರುದ್ಧ ಇಡಿ ಮತ್ತೆ ಸಿಬಿಐ ಅಕ್ರಮ ಹಣ ವರ್ಗಾವಣೆಯ ತನಿಖೆಯನ್ನ ನಡೆಸ್ತಾ ಇದೆ. 417 ಕೋಟಿ ರೂಪಾಯಿ ಹಣವನ್ನ ವಶಪಡಿಸಿಕೊಂಡಿದ್ರು. ಕಾಂಗ್ರೆಸ್ನ ಪವನ್ ಖೇರ್ ಅವರು ಈ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ರು. ಹಿರೇನ್ ಜೋಶಿ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಇರುವಾಗ ಏನು ಮಾಡ್ತಾ ಇದ್ರು ಅನ್ನುವುದನ್ನ ತಿಳಿದುಕೊಳ್ಳುವ ಹಕ್ಕು ಈ ದೇಶಕ್ಕಿದೆ. ಅದು ಯಾವ ಬೆಟ್ಟಿಂಗ್ ಆಪ್ ಅಲ್ಲಿ ಅವರು ಆಟ ಆಡ್ತಾ ಇದ್ರು, ಅವರು ಯಾವ ವಿದೇಶಿ ಪಾಲುದಾರರನ್ನ ಹೊಂದಿದ್ರು, ಸರ್ಕಾರ ಸ್ಪಷ್ಟಪಡಿಸದೇ ಇದ್ರೆ ಈ ಚರ್ಚೆಗಳು ಮುಂದುವರಿಯುವುದು ಸ್ಪಷ್ಟ ಅಂತ ಅವರು ಹೇಳಿದ್ರು. ದಿ ಪ್ರಿಂಟ್ ಇದನ್ನ ವರದಿ ಮಾಡಿತ್ತು. ಆದ್ರೆ ಆ ವರದಿಯನ್ನ ಆ ವೆಬ್ಸೈಟ್ ಡಿಲೀಟ್ ಮಾಡಿದೆ ಈಗ. ಆದ್ರೆ ಅದರ ಕಾಪಿಯನ್ನ ಸ್ಕ್ರೀನ್ ಶಾಟ್ ತಗೊಂಡು ಎಲ್ಲರೂ ಹಂಚಿಕೊಳ್ತಾ ಇದ್ದಾರೆ. ನೋಡಿ, ನಮ್ಮ ದೇಶದ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಭಯದಲ್ಲಿ ಬದುಕ್ತಾ ಇದ್ದಾವೆ. ಸರ್ಕಾರವನ್ನ ಪ್ರಶ್ನಿಸಿ ರಿಪೋರ್ಟ್ ಮಾಡಿದ್ರೆ ಅದನ್ನ ಒತ್ತಡ ಹಾಕಿಸಿ ಡಿಲೀಟ್ ಮಾಡಿಸ್ತಾರೆ. ಇದೇ ಕಾರಣಕ್ಕಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ 180 ದೇಶಗಳಲ್ಲಿ 151ನೇ ಸ್ಥಾನದಲ್ಲಿ ಇದೆ. ಈ ರೀತಿ ಈ ನಮ್ಮ ದೇಶದಲ್ಲಿ ಮಾಧ್ಯಮಗಳನ್ನ ನಿಯಂತ್ರಿಸುವ ಮತ್ತೆ ಅವುಗಳ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವವರಲ್ಲಿ ಯಾರೆಲ್ಲ ಪ್ರಮುಖರಿದ್ದಾರೋ ಅವರೆಲ್ಲ ಈ ಮಹಾದೇವನ್ ಬೆಟ್ಟಿಂಗ್ ಆಪ್ ಸ್ಕ್ಯಾಮ್ ಏನಿದೆ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ 3 ಯಾವ ರೀತಿ ಈ ದೇಶದ ವ್ಯವಸ್ಥೆಯನ್ನ ಕುಲಗೆಡಿಸಿದ್ದಾರೆ ಅದನ್ನ ನೋಡೋಣ. 2016 ಮೋದಿ ಅವರ ಪದವಿ ಶಿಕ್ಷಣದ ಬಗ್ಗೆ ಒಂದು ವಿವಾದ ಶುರುವಾಗಿತ್ತು. ಮೋದಿ ಅವರು ಡೆಲ್ಲಿ ಯೂನಿವರ್ಸಿಟಿ ಮತ್ತೆ ಗುಜರಾತ್ ಯೂನಿವರ್ಸಿಟಿಯಿಂದ ಪಡೆದಂತಹ ಪದವಿಗಳೇನಿದ್ದಾವೆ ಅದು ಅಧಿಕೃತವೇ ಎನ್ನುವ ಬಗ್ಗೆ ಒಂದು ದೊಡ್ಡ ರಾಜಕೀಯ ಹಗರಣ ಭುಗಿಲೆದ್ದಿತ್ತು. ಆಗಿನ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಕೇಂದ್ರ ಮಾಹಿತಿ ಆಯೋಗಕ್ಕೆ RTI ಅರ್ಜಿಯನ್ನು ಹಾಕಿದ್ರು. ಮೋದಿ ಅವರ ಪದವಿ ಪ್ರಮಾಣ ಪತ್ರವನ್ನ ಬಹಿರಂಗಪಡಿಸುವಂತೆ ಒತ್ತಾಯಿಸಿದ್ರು. ಮೋದಿ ಅವರ ಪದವಿ ಪ್ರಮಾಣ ಪತ್ರಗಳು ಸುಳ್ಳು, ಅವೆಲ್ಲ ಫೇಕ್ ಡಿಗ್ರಿ ಅಂತ ವಿಪಕ್ಷಗಳು ಆರೋಪಗಳನ್ನ ಮಾಡಿದ್ವು. ಪ್ರೆಸ್ ಮೀಟ್ ಕೂಡ ಮಾಡಿದ್ವು. ಇಡೀ ದೇಶವೇ ಇದನ್ನ ಚರ್ಚೆ ಮಾಡಿತ್ತು. ಆಗ CA ಏನಿದೆ, ಕೇಂದ್ರ ಮಾಹಿತಿ ಆಯೋಗ, ಅದು ಮೋದಿ ಅವರ ಡಿಗ್ರಿ ಸರ್ಟಿಫಿಕೇಟ್ ನ ಮಾಹಿತಿಯನ್ನ ನೀಡುವಂತೆ ಈ ವಿಶ್ವವಿದ್ಯಾನಿಲಯಗಳಿಗೆ ನಿರ್ದೇಶನವನ್ನ ಕೊಟ್ಟಿತ್ತು. ಆದ್ರೆ ವಿಶ್ವವಿದ್ಯಾನಿಲಯಗಳು ಅದನ್ನ ನಿರಾಕರಿಸಿದ್ವು. ಈ CIA ಈ ಯೂನಿವರ್ಸಿಟಿಗಳಿಗೆ ಅವರ ಡಿಗ್ರಿ ಸರ್ಟಿಫಿಕೇಟ್ ನ ಮಾಹಿತಿಯನ್ನು ಕೊಡೋದಕ್ಕೆ ನಿರ್ದೇಶನ ಕೊಟ್ಟ ದಿನ ಏನಿದೆ ಅವತ್ತು ಗುಜರಾತ್ ವಿಶ್ವವಿದ್ಯಾನಿಲಯದ ಕುಲಪತಿ ಮೀಡಿಯಾದ ಮುಂದೆ ಬಂದರು. ಅವರು ಮೀಡಿಯಾದ ಮುಂದೆ ಬಂದು 6 ತಿಂಗಳ ಹಿಂದೆ ಪ್ರಧಾನಮಂತ್ರಿ ಕಚೇರಿಯಲ್ಲಿರುವ ಹಿರೇನ್ ಜೋಶಿ ಎನ್ನುವವರಿಗೆ ವಾಟ್ಸ್ಆಪ್ ಮೂಲಕ ಮೋದಿ ಅವರ ಅರ್ಹತೆಯ ವಿವರಗಳನ್ನು ಕಳಿಸಿದ್ದೆ ಅಂತ ವರದಿಗಾರರಿಗೆ ಹೇಳಿದರು. ಅಂದ್ರೆ ಹಿರೇನ್ ಜೋಶಿ ಎನ್ನುವ ವ್ಯಕ್ತಿ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಅಷ್ಟೂ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿದ್ರು. ಯಾರು ಈ ಹಿರೇನ್ ಜೋಶಿ? ಈ ಡಿಸೆಂಬರ್ನಲ್ಲಿ ಮತ್ತೆ ಅವರು ಸುದ್ದಿಯಲ್ಲಿದ್ದಾರೆ. ಹಿರೇನ್ ಜೋಶಿ ಮೋದಿ ಅವರ ವಿಶೇಷ ಕರ್ತವ್ಯದ ಅಧಿಕಾರಿಯಾಗಿದ್ರು. 2014ರಲ್ಲಿ ಮೋದಿ ಅವರು ಪ್ರಧಾನಿಯಾಗುವ ಮೊದಲೇ ಅವರು ಮೋದಿ ಅವರ ನೆರಳಿನಂತೆ ಅವರ ಹಿಂದೆ ಇದ್ದವರು. ಮೋದಿಗಾಗಿ ಬೇರೆಯವರು ಯಾರು ಮಾಡೋದಕ್ಕೆ ಆಗದಂತಹ ಕೆಲಸಗಳನ್ನ ಹಿರೇನ್ ಜೋಶಿ ಮಾಡ್ತಾ ಇದ್ರು. ಮೋದಿ ಅಧಿಕಾರಾವಧಿಯಲ್ಲಿ ಸುಮಾರು 1 ದಶಕದ ಕಾಲ ಜೋಶಿ ಏನು ಮಾಡಿದ್ರು, ಏನು ಮಾಡ್ತಾ ಇದ್ರು, ನೋ ಒನ್ ನೋಸ್. ಯಾರು ಅವರನ್ನ ನೋಡಿಯೂ ಇಲ್ಲ. ಅವ್ರು ಹೇಗೆ ಕಾಣ್ತಾರೆ, ಅವರು ಹೇಗಿದ್ದಾರೆ ಅಂತ ಇಮೇಜ್ ಕೂಡ ಇರಲಿಲ್ಲ. ಅವರನ್ನ ಯಾರು ಕೂಡ ನೋಡಿರಲಿಲ್ಲ. ಪ್ರಧಾನಮಂತ್ರಿಯ ವೆಬ್ಸೈಟ್ ನಲ್ಲಿ ಅವರನ್ನ ಇತರ ಸಿಬ್ಬಂದಿಯೊಂದಿಗೆ ಜಂಟಿ ಕಾರ್ಯದರ್ಶಿ ಅಂತ ಪಟ್ಟಿ ಮಾಡಿದ್ದಾರೆ.
ಇನ್ನು ಕೆಲವರು ಅವರನ್ನ ಮೋದಿಯವರ ಮಾಧ್ಯಮ ಸಲಹೆಗಾರ ಅಂತ ಕರಿತಿದ್ರು. ಇನ್ನು ಕೆಲವರು ಮೋದಿಯವರ ಟೆಕ್ ಗೈ ಅಂದ್ರೆ ಟೆಕ್ನಿಕಲ್ ಪಾರ್ಟ್ ಅನ್ನ ನೋಡಿಕೊಳ್ಳುವ ಟೆಕ್ ಗೈ ಅಂತ ಕರಿತಾ ಇದ್ರು. ಯಾರು ಈ ಮನುಷ್ಯ? ನೋಡೋದಕ್ಕೆ ಹೇಗಿದ್ದಾರೆ? ಯಾರಿಗೂ ಗೊತ್ತಿರಲಿಲ್ಲ. 2023ರಲ್ಲಿ ಭಾರತದಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಅವರ ಫೋಟೋ ಒಂದು ಬಹಿರಂಗ ಆಯಿತು ಮೋದಿ ಅವರ ಪಕ್ಕ. ಮೊದಲ ಬಾರಿಗೆ ಹಿರೇನ್ ಜೋಶಿ ಅವರನ್ನ ಇಡೀ ಭಾರತ ಆ ಫೋಟೋದಲ್ಲಿ ನೋಡಿತ್ತು. ದಿ ವೈರ್ ತನ್ನ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಒಂದರಲ್ಲಿ ಅವರ ಬಗ್ಗೆ ಅವರನ್ನ ಭೇಟಿ ಮಾಡಿರುವಂತಹ ಪತ್ರಕರ್ತರು ಏನೇನು ಹೇಳ್ತಾರೆ ಅನ್ನೋದನ್ನ ವರದಿ ಮಾಡಿತ್ತು. ಪತ್ರಕರ್ತರು ಅವರನ್ನ ಭೇಟಿ ಮಾಡಿರ್ತಾರೆ, ಕೆಲವು ಪತ್ರಕರ್ತರು ಅವರ ಅಭಿಪ್ರಾಯಗಳನ್ನ ರಿಪೋರ್ಟ್ ಮಾಡಿತ್ತು. ಆಗ ಆ ಪತ್ರಕರ್ತರು ಈ ಹಿರೇನ್ ಜೋಶಿಯನ್ನ ಒಬ್ಬ ಗೇಟ್ ಕೀಪರ್ ಅಂತ ಕರೆದಿರೋದನ್ನ ದಿ ವೈರ್ ವರದಿ ಮಾಡಿದೆ. ಅನೇಕರು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಕೂಡ ಹಿಂಜರಿತಿದ್ರು. ಇಡೀ ಮೋದಿಯ ಇಮೇಜ್ ಅನ್ನ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳುತ್ತಿದ್ದ ಮನುಷ್ಯ ಈ ಹಿರೇನ್ ಜೋಶಿ. ಈತನ ಬಗ್ಗೆ ಈ ಹಿಂದೆ ಬಿಜೆಪಿ ನಾಯಕರಾಗಿದ್ದ ಖ್ಯಾತ ಪತ್ರಕರ್ತ ಅರುಣ್ ಶೌರಿ ಅವರು ಬರೆದಿದ್ರು. ಮೋದಿ ಅವರ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಹಿರೇನ್ ಜೋಶಿ ಎನ್ನುವ ವ್ಯಕ್ತಿ ತನ್ನ ನೇತೃತ್ವದಲ್ಲಿ ಇಡೀ ಒಂದು ತಂಡವನ್ನ ಹೊಂದಿದ್ದಾರೆ. ಅವರ ಒಂದೇ ಒಂದು ಕೆಲಸ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ನೋಡೋದು, ಪ್ರಧಾನಿಗೆ ಮಾಹಿತಿಯನ್ನ ಕೊಡೋದು ಅಂತ ಅರುಣ್ ಶೌರಿ ಅವರು ಬರೆದಿದ್ರು. ಗುಜರಾತ್ ವಿಧಾನಸಭಾ ಎಲೆಕ್ಷನ್ ಸಮಯದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಯಾವುದೇ ವರದಿ ಮಾಡದಂತೆ ಇದೇ ಹಿರೇನ್ ಜೋಶಿ ಎಲ್ಲಾ ಮೀಡಿಯಾದ ಮಾಲೀಕರಿಗೆ ಹೇಳಿದ್ರು ಅಂತ ಗಂಭೀರವಾದ ಆರೋಪವನ್ನು ಕೇಜ್ರಿವಾಲ್ ಕೂಡ ಹಿರೇನ್ ಜೋಶಿ ಮೇಲೆ ಮಾಡಿದ್ರು. ಇನ್ನು ಈ ಹಿರೇನ್ ಜೋಶಿ ಪ್ರಧಾನಿ ಕಚೇರಿಯಲ್ಲಿ ಕುಳಿತುಕೊಂಡು ಪ್ರಧಾನಿಯ ಬಗ್ಗೆ ಏನು ವರದಿ ಮಾಡಬೇಕು, ಮೀಡಿಯಾಗಳು ಏನು ಮಾಡಬಾರ್ದು, ಟಿವಿಗಳಲ್ಲಿ ಪ್ರೈಮ್ ಟೈಮ್ ಚರ್ಚೆ ಏನು ಮಾಡಬೇಕು ಎನ್ನುವುದನ್ನು ನಿರ್ಧರಿಸಿ ಮಾಧ್ಯಮಗಳಿಗೆ ಆದೇಶ ಕೊಡುವಷ್ಟು ಪ್ರಭಾವಿ ಮನುಷ್ಯ ಈತ. ಈ ಬಗ್ಗೆ ಓಪನ್ ನಲ್ಲಿ ಡಿಟೇಲ್ಡ್ ಆದ ಒಂದು ವರದಿಯೊಂದಿದೆ. ನ್ಯೂಸ್ ಲಾಂಡ್ರಿಯಲ್ಲೂ ಕೂಡ ಒಂದು ವರದಿ ಇದೆ. ಈತನ ಕೆಲಸ ಪ್ರಧಾನಿಯ ಬಗ್ಗೆ ಪತ್ರಕರ್ತರು ಏನು ಬರೀತಾರೆ, ಏನು ವರದಿ ಮಾಡ್ತಾರೆ ಅನ್ನೋದನ್ನ ಗೂಢಚಾರಿಕೆ ಮಾಡೋದು. ಏನು ಬರಿಬೇಕು, ಟಿವಿಯಲ್ಲಿ ಏನು ಮಾತನಾಡಬೇಕು, ನ್ಯೂಸ್ ಆಂಕರ್ಗಳು ಏನು ಮಾತಾಡಬೇಕು ಅನ್ನುವುದನ್ನ ವಾಟ್ಸ್ಆಪ್ ಮೂಲಕ ಗೋಧಿ ಮೀಡಿಯಾದ ಆಂಕರ್ಗಳಿಗೆ ಹೇಳುವುದು. ಮೋದಿ ಅವರನ್ನ ಟೀಕಿಸುವವರ ಮೇಲೆ ಒಂದು ಕಣ್ಣಿಟ್ಟಿರೋದು. ಅವರು ಏನು ಪೋಸ್ಟ್ ಮಾಡ್ತಾರೆ, ಅವರ ಖಾಸಗಿ ಬದುಕು ಹೇಗಿದೆ, ಇವೆಲ್ಲವನ್ನ ಟ್ರ್ಯಾಕ್ ಮಾಡೋದು. ಆಮೇಲೆ ಅವರ ಮೇಲೆ ದಾಳಿ ನಡೆಸೋದಕ್ಕೆ ಬಿಜೆಪಿಯ IT ಸೆಲ್ನ ಟ್ರೋಲ್ ಪುಂಡರಿಗೆ ನಿರ್ದೇಶನ ಕೊಡೋದು. ಈಗ ರಾಜೀನಾಮೆ ಕೊಟ್ಟಿರುವ ಇನ್ನೊಬ್ಬ ವ್ಯಕ್ತಿ ಹಿತೇಶ್ ಜೈನ್. 2025 ನವೆಂಬರ್ನಲ್ಲಿ ಕಾನೂನು ಆಯೋಗಕ್ಕೆ ಹಿತೇಶ್ ಜೈನ್ ದಿಢೀರ್ ಅಂತ ರಾಜೀನಾಮೆಯನ್ನು ಕೊಟ್ಟರು. ಆಗ ಈ ಹಿರೇನ್ ಜೋಶಿಯ ರಾಜೀನಾಮೆ ಕೂಡ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಈ ಜೋಶಿ ಮತ್ತೆ ಜೈನ್ ಇಬ್ಬರು 2009ರಿಂದ ಫ್ರೆಂಡ್ಸ್ ಆಗಿದ್ರು ಅಂತ ಸಿರಿಲ್ ಸ್ಯಾಮ್ ಮತ್ತೆ ಪರಂಜತ್ ಗುಹಾ ಠಾಕೂರ್ ಅವರು ಬರೆದಿರುವ ದಿ ರಿಯಲ್ ಫೇಸ್ ಆಫ್ ಫೇಸ್ಬುಕ್ ಎನ್ನುವ ಲೇಖನದಲ್ಲಿ ಹೇಳಲಾಗಿದೆ. ಯಾರು ಈ ಹಿತೇಶ್ ಜೈನ್? ಈ ಹಿತೇಶ್ ಜೈನ್ಗೂ ಬ್ಲೂ ಕ್ರಾಫ್ಟ್ ಡಿಜಿಟಲ್ ಫೌಂಡೇಶನ್ ಅನ್ನುವ ಸಂಸ್ಥೆಗೂ ಒಂದು ಸಂಬಂಧ ಇದೆ. ಯಾವುದು ಈ ಸಂಸ್ಥೆ? ಈ ಫೌಂಡೇಶನ್ ಏನಿದೆ, ಈ ಬ್ಲೂ ಕ್ರಾಫ್ಟ್ ಡಿಜಿಟಲ್ ಫೌಂಡೇಶನ್, ಇದು ದಿ ಟ್ರೂ ಪಿಕ್ಚರ್ ಎನ್ನುವಂತಹ ಫೇಕ್ ನ್ಯೂಸ್ಗಳನ್ನ ಸೃಷ್ಟಿಸುವ, ಹರಡುವ ವೆಬ್ಸೈಟ್ ಅನ್ನು ನಡೆಸ್ತದೆ. ಫ್ಯಾಕ್ಟ್ ಚೆಕ್ ಹೂ ರನ್ಸ್ ದಿ ವೆಬ್ಸೈಟ್ ದಿ ಟ್ರೂ ಪಿಕ್ಚರ್ ಎನ್ನುವ ಒಂದು ದಿ ಕ್ವಿಂಟಿನ ಲೇಖನ ಈ ಸುಳ್ಳು ಸುದ್ದಿಯ ಫ್ಯಾಕ್ಟರಿ ದಿ ಟ್ರೂ ಪಿಕ್ಚರ್ನ ಅಸಲಿ ಮುಖವನ್ನ ಬಟಾಬಯಲು ಮಾಡಿತ್ತು. ಇದೇ ಸುಳ್ಳು ಸುದ್ದಿ ತಯಾರಕ ಸಂಸ್ಥೆ ಮೋದಿಜಿ ಅವರು ಬರೆದಿದ್ದಾರೆ ಅಂತ ನಂಬಲಾಗುವ ಎಕ್ಸಾಮ್ ವಾರಿಯರ್ ನಂತಹ ವಿಚಿತ್ರವಾದ ಒಂದು ಕಾಮಿಕ್ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿತ್ತು. ಮೋದಿ ಬಗ್ಗೆ 24 ಗಂಟೆ ಭಜನೆ ಮಾಡಲು ಇರುವಂತಹ ನಮೋ ಟಿವಿ ಎನ್ನುವ ಕೇಬಲ್ ಚಾನೆಲ್ಗೆ ಪ್ರಚಾರ ವಿಡಿಯೋವನ್ನ ಕೂಡ ಮಾಡಿದ್ದು ಇದೇ ಫೇಕ್ ಫ್ಯಾಕ್ಟರಿ ಫೌಂಡೇಶನ್. ಈ ಬ್ಲೂ ಕ್ರಾಫ್ಟ್ ಡಿಜಿಟಲ್ ಫೌಂಡೇಶನ್ಗೂ ಕಾನೂನು ಆಯೋಗದಲ್ಲಿದ್ದಂತಹ ಪ್ರಧಾನಿ ಮಂತ್ರಿ ಕಚೇರಿಯಲ್ಲಿ ಜೂಜಾಡಿದ್ದಾರೆ ಎನ್ನಲಾಗ್ತಾ ಇರುವಂತಹ ಹಿತೇಶ್ ಜೈನ್ಗೂ ಸಂಬಂಧ ಇದೆ. ಇವರೆಲ್ಲರ ರಾಜೀನಾಮೆ ಎಲ್ಲಾ ಕಡೆ ಸದ್ದು ಮಾಡಿತು. ಪ್ರಿಯಾಂಕಾ ಗಾಂಧಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದ್ರು. ಕೆಲವರು ಈ ಹಿರೇನ್ ಜೋಶಿಯನ್ನ ಮತ್ತೆ ಬೇರೆ ಹುದ್ದೆಗೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರು. ಇನ್ನು ನವನೀತ್ ಸೆಹಗಲ್ ಏನಿದ್ದಾರೆ ಅವರನ್ನ UPಯಲ್ಲಿ ರಾಜಕೀಯಕ್ಕೆ ಇಳಿಯುವ ಸಾಧ್ಯತೆ ಇದೆ ಅಂತ ಚರ್ಚೆ ಕೂಡ ಇದೆ. ಹಿರೇನ್ ಜೋಶಿ ಮೇಲೆ ಇಡೀ ದೇಶದ ಮಾಧ್ಯಮಗಳು ಹಾಳಾಗೋದಕ್ಕೆ, ದೇಶದಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಇಲ್ಲವಾಗೋದಕ್ಕೆ ಕಾರಣ ಈತ ಎನ್ನುವ ಆರೋಪ ಇದೆ. ಹಿರಿಯ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಈತನ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ. ಮೋದಿ ಅವರು ಪ್ರಧಾನಮಂತ್ರಿ ಕಚೇರಿಯಲ್ಲಿರುವ ತಮ್ಮ ಸಹಾಯಕ ಹಿರೇನ್ ಜೋಶಿ ಮೂಲಕ ಭಾರತೀಯ ಮಾಧ್ಯಮಗಳ ಬಾಯಿ ಮುಚ್ಚಿಸಿದ್ದರಿಂದ ಮಾಧ್ಯಮಗಳು ಪೌಲೋವ್ ನಾಯಿಯಂತೆ ವರ್ತಿಸ್ತಾ ಇದ್ದಾವೆ ಅಂತ ಟ್ವೀಟ್ ಅನ್ನ ಮಾಡಿದ್ರು. ಏನಿದು ಪೌಲೋವ್ ನಾಯಿ? ಪೌಲೋವ್ ನಾಯಿ ಅಂದ್ರೆ ಈ ರಷ್ಯಾದ ಇವಾನ್ ಪೌಲೋವ್ ಎನ್ನುವಂತಹ ನ್ಯೂರೋಲಾಜಿಸ್ಟ್ ಒಂದು ನಾಯಿಯ ಮೇಲೆ ಪ್ರಯೋಗವನ್ನ ಮಾಡಿದ್ರು. ಆ ನಾಯಿ ಏನ್ ಮಾಡ್ತದೆ ಅಂದ್ರೆ ಗಂಟೆ ಬಾರಿಸಿದಾಗ ಆ ನಾಯಿ ಜೊಲ್ಲು ಸುರಿಸ್ತಾ ಇತ್ತು. ಈಗ ಊಟವನ್ನ ನೋಡಿದಾಗ, ಆಹಾರವನ್ನ ನೋಡಿದಾಗ ನಾಯಿಗಳು ಸಾಮಾನ್ಯವಾಗಿ ಜೊಲ್ಲು ಸುರಿಸ್ತವೆ. ಆದ್ರೆ ಈ ಪೌಲೋವ್ ನಾಯಿ ಏನಿದೆ ಅದು ಗಂಟೆ ಬಾರಿಸಿದ ಸದ್ದನ್ನ ಕೇಳಿ ಅದು ಜೊಲ್ಲು ಸುರಿಸೋದಕ್ಕೆ ಶುರು ಮಾಡ್ತದೆ.
ಇದೇ ರೀತಿ ಭಾರತದ ಮಾಧ್ಯಮಗಳು ಇದೇ ರೀತಿ ಪೌಲನ್ ನಾಯಿ ಆಗೋದಕ್ಕೆ ಹಿರೇನ್ ಜೋಶಿಯೇ ಕಾರಣ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಟ್ವೀಟ್ ಮಾಡಿ ಟೀಕೆ ಮಾಡಿದ್ರು. ಈ ಜೋಶಿ ಬಗ್ಗೆ ಇನ್ನಷ್ಟು ತಿಳಿಯುವ. ಜೋಶಿ ಮೋದಿಗೆ ಹಿಂದಿನಿಂದಲೂ ಆಪ್ತ. 2014ರಲ್ಲಿ ಮೋದಿ ಪ್ರಧಾನಿಯಾದಾಗ ಈತ ತನ್ನನ್ನು ಮೋದಿ ಅವರು ಅವರ ಮಾಧ್ಯಮ ಸಲಹೆಗಾರರನ್ನಾಗಿ ನೇಮಿಸಬಹುದು ಅಂತ ಅಂದ್ಕೊಂಡಿದ್ದ. ಅದು ಆದ್ರೆ ಆಗ್ಲಿಲ್ಲ. ಬದಲಿಗೆ 70 ವರ್ಷ ಪ್ರಾಯದ ಮಾಜಿ ಮಾಹಿತಿ ಅಧಿಕಾರಿ ಜಗದೀಶ್ ಥಕ್ಕರ್ ಎನ್ನುವವರನ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗೆ PRO ಆಗಿ ನೇಮಿಸಲಾಯಿತು. ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಒಂದು ಲೇಖನ ಇದೆ. ಪತ್ರಕರ್ತ ಕುಮಿ ಕಪೂರ್ ಅವರು ಬರೆದಿದ್ದು, ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಅವರ PRO ಆಗಿದ್ದಂತಹ ಈಗ ನಿಧನರಾಗಿರುವ ಜಗದೀಶ್ ಥಕ್ಕರ್ ಏನಿದ್ದಾರೆ ಅವರು PRO ಆಗಿ ಕೆಲಸ ಮಾಡ್ತಾ ಇದ್ರು ಗುಜರಾತ್ನಲ್ಲಿ. ಆಗ ಅವರ ಒಂದು ತತ್ವ ಏನಂದ್ರೆ ನಮಗೆ ನೀವು ಕಾಲ್ ಮಾಡಬೇಡಿ, ನಮಗೆ ನೀವು ಕರೆ ಮಾಡಬೇಡಿ, ನಾವೇ ನಿಮಗೆ ಕರೆ ಮಾಡುತ್ತೇವೆ ಅಂತ. ಅಂದ್ರೆ ಪತ್ರಕರ್ತರಿಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇಲ್ಲ. ಅವರಿಗೆ ಮುಖ್ಯಮಂತ್ರಿ ಕಚೇರಿಗೆ ಕಾಲ್ ಮಾಡೋದಕ್ಕೆ ಅವಕಾಶ ಇಲ್ಲ. ಮುಖ್ಯಮಂತ್ರಿ ಕಚೇರಿ ಏನ್ ಹೇಳುತ್ತದೋ ಅದನ್ನೇ ವರದಿ ಮಾಡಬೇಕು ಎನ್ನುವುದು. ಈ ಥಕ್ಕರ್ ಪತ್ರಿಕಾ ಪ್ರಕಟಣೆಗಳನ್ನ ನಿರ್ವಹಿಸ್ತಾ ಇದ್ರೆ ಮೋದಿ ಅವರ ಟ್ವಿಟರ್ ಖಾತೆಯನ್ನ ನೋಡ್ಕೊಳ್ತಾ ಇದ್ದದು ಇದೇ ಹಿರೇನ್ ಜೋಶಿ. ಥಕ್ಕರ್ ಮತ್ತೆ ಜೋಶಿ ಅವರ ಮಧ್ಯೆ ಸಾಕಷ್ಟು ಸ್ಪರ್ಧೆ ಇತ್ತು. 2 ಅಹಂಕಾರಗಳ ಮೌನ ಯುದ್ಧ ಇತ್ತು ಅಂತ ಪತ್ರಕರ್ತ ಧಿರೇನ್ ಕೆ ಝಾ ಅವರು ಬರ್ತಿದ್ದಾರೆ. ಪ್ರೆಸ್ ನೋಟ್ಗಳಲ್ಲಿ ಏನಾದ್ರೂ ತಪ್ಪಾದ್ರೆ ಇಬ್ರು ಕೂಡ ಜಗಳ ಆಡ್ತಾ ಇದ್ರಂತೆ. ಆದ್ರೆ ಇಬ್ರು ಏನಿದ್ದಾರೆ ಅವರಿಬ್ರು ಕೂಡ ಈ ಸಾಂಪ್ರದಾಯಿಕ ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಮೋದಿ ಇಮೇಜ್ ಅನ್ನ ಕಟ್ಟುವ ಕೆಲಸವನ್ನ ಮಾಡಿದವರು. ಕೊನೆಗೆ 2018ರಲ್ಲಿ ಥಕ್ಕರ್ ಅವರು ನಿಧನರಾದ್ರು. ಹಿರೇನ್ ಜೋಶಿ ಮುನ್ನೆಲೆಗೆ ಬಂದ್ರು. ಎಲ್ಲ ಪವರ್ ಕೈಗೆತ್ತಿಕೊಂಡ್ರು. ಎಸ್ಪೆಷಲಿ ಮೋದಿ ಅವರ 2ನೇ ಅವಧಿಯಲ್ಲಿ ಇವರಿಗೆ ಹೆಚ್ಚಿನ ಅಧಿಕಾರ ಸಿಕ್ಕಿತ್ತು. ಮೋದಿಯನ್ನ ಜಾಗತಿಕವಾಗಿ ಹೆಚ್ಚು ಜನರು ಟ್ವಿಟರ್ನಲ್ಲಿ ಫಾಲೋ ಮಾಡುವ ರಾಜಕಾರಣಿಯನ್ನಾಗಿ ಮಾಡಿದ್ದು ಇದೇ ಜೋಶಿ. ಡೈಲಿ ಮೋದಿ ಅವರನ್ನ ಈ ಜೋಶಿ ಬೆಳಿಗ್ಗೆ ಭೇಟಿ ಮಾಡ್ತಾ ಇದ್ರಂತೆ. ಆಮೇಲೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು. ಮೋದಿ ವಿದೇಶಕ್ಕೆ ಹೋದಾಗ ಅವರ ಜೊತೆಗೆ ಹೋಗ್ತಾರೆ. ಮೋದಿಗೆ ಟ್ವಿಟರ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿರ್ತದೆ. ಹಿಂದೆ ಒಂದು ಮಾತಿತ್ತು, ಮೋದಿ ಅವರು ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಇರ್ತಾ ಇದ್ರು ಅಂತ. ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತದೆ ಅನ್ನೋದು ಚೆನ್ನಾಗಿ ಗೊತ್ತಿರ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಯಾರ್ಯಾರು ಟ್ವಿಟರ್ ನಲ್ಲಿ ಇದ್ದಾರೆ ಅನ್ನೋದು ಮೋದಿ ಅವರಿಗೆ ಗೊತ್ತಿತ್ತು. ಈ ವಿಡಿಯೋ ನೋಡಿ. Nowadays, you are active on Twitter. ಇಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಏನಿದ್ದಾರೆ ಅವರಲ್ಲಿ ಈಗೆಲ್ಲ ನೀವು ಟ್ವಿಟರ್ ನಲ್ಲಿ ತುಂಬಾ ಆಕ್ಟಿವ್ ಇದ್ದೀರಿ ಅಂತ ಮೋದಿ ಅವರು ಕೇಳ್ತಾ ಇದ್ದಾರೆ. ಅಜೀಬ್ ಪ್ರಶ್ನೆ ಇದು. ಆದ್ರೆ ಇದೆಲ್ಲ ಈ ರೀತಿಯ ಮಾತುಗಳು ಬರೋದಕ್ಕೆ, ಮೋದಿಜಿಯವರಿಗೆ ಬರೋದಕ್ಕೆ ಕಾರಣ ಹಿರೇನ್ ಜೋಶಿ. ಇನ್ನು ಕೊರೋನಾ ಸಮಯದಲ್ಲಿ ಕೊರೋನಾ ಹರಡಿದ್ದು ಮುಸಲ್ಮಾನರು, ತಬ್ಲಿಖಿಗಳು ಅಂತ ಅನ್ನುವ ಅತ್ಯಂತ ನೀಚ ನಿರೂಪಣೆಯನ್ನ ಮೀಡಿಯಾಗಳ ಕೈಗೆ ಕೊಟ್ಟಿದ್ದು ಕೂಡ ಇದೇ ಹಿರೇನ್ ಜೋಶಿ. ಪ್ರಧಾನಮಂತ್ರಿ ಆಫೀಸ್ನಿಂದ ವಾಟ್ಸ್ಆಪ್ ಮೆಸೇಜ್ ಮೂಲಕ ಈ ಗೋಧಿ ಮೀಡಿಯಾಕ್ಕೆ ಅವೆಲ್ಲ ಹೋಗ್ತಾ ಇದ್ವಂತೆ. ಮೋದಿ ಅವರ ಇಷ್ಟು ದೊಡ್ಡ ಇಮೇಜ್ ಅನ್ನ ಸೃಷ್ಟಿಸಿದ್ದಂತಹ ಈ ಹಿರೇನ್ ಜೋಶಿಗೆ ಸಮಸ್ಯೆ ಆಗಿದ್ದು ಈ ವರ್ಷ ನಡೆದಂತಹ ಇಂಡೋ ಪಾಕ್ ಸಂಘರ್ಷದ ಸಮಯದಲ್ಲಿ. ಮೋದಿಜಿಗೆ ತಮ್ಮನ್ನ ಜನ ವಿಶ್ವಗುರು ಅಂತ ಕರಿಬೇಕು ಅನ್ನೋದು ತುಂಬಾ, ವಿಶ್ವಗುರು ಅಂತ ಯಾರಾದ್ರೂ ಅವರನ್ನ ಕರೆದ್ರೆ ತುಂಬಾ ಖುಷಿ ಆಗ್ತದೆ. ಯಾವಾಗ ಈ ಟ್ರಂಪ್ ಪದೇ ಪದೇ ನಾನೇ ಯುದ್ಧ ನಿಲ್ಲಿಸಿದ್ದು, ಭಾರತ ಮತ್ತೆ ಪಾಕ್ ಮಧ್ಯೆ ನಾನೇ ನಿಲ್ಲಿಸಿದ್ದು ಅಂದಾಗ ವಿಶ್ವಗುರು ಎನ್ನುವ ಹೆಸರು ಒಂದು ದೊಡ್ಡ ಜೋಕ್ ಆಗಿ ಬದಲಾಯಿತು. ಜನರು ತಮಾಷೆ ಮಾಡೋದಕ್ಕೆ ಶುರು ಮಾಡಿದ್ರು. ಜನ ಮೋದಿಯನ್ನ ಟ್ರೋಲ್ ಮಾಡಿದ್ರು. ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗದಂತಹ ಹಿರೇನ್ ಜೋಶಿ ಮೇಲೆ ಮೋದಿಗೆ ಕೋಪ ಬಂತು. ಮೋದಿಯಲ್ಲಿ ವಿಶ್ವಗುರು ಎನ್ನುವ ಇಮೇಜ್ ಬಿಟ್ರೆ ಬೇರೆ ಏನೂ ಉಳಿದಿಲ್ಲ. ಇದಕ್ಕೆ ಜೋಶಿಯನ್ನೇ ಅವರು ದೂರಿದ್ರು ಅಂತ ದಿ ವೈರ್ ವರದಿ ಮಾಡಿದೆ. ಹೀಗಾಗಿ ಹಿರೇನ್ ಜೋಶಿಯ ಕೈಯಲ್ಲಿ ಇದ್ದಂತಹ ಕೆಲವು ಜವಾಬ್ದಾರಿಗಳನ್ನ ಕಿತ್ತು ಹಾಕಿದ್ರು. ಇವರ ಜವಾಬ್ದಾರಿಗಳನ್ನ ಮತ್ತೊಬ್ಬ ಅಧಿಕಾರಿ ನಿರ್ಮಲಾ ಸೀತಾರಾಮನ್ ಅವರ ಅಳಿಯ ಪ್ರತೀಕ್ ಜೋಶಿ ಅವರ ಕೈಗೆ ಕೊಟ್ಟರು. ಈಗ ಈ ಹಿರೇನ್ ಜೋಶಿಯನ್ನ ಹುದ್ದೆಯಿಂದ ಕಿತ್ತು ಹಾಕಿದ ಚರ್ಚೆ ಎದ್ದಿದೆ. ಜೊತೆಗೆ ಭಾರತದ ಪ್ರಧಾನಮಂತ್ರಿಯ ಕಚೇರಿಯಲ್ಲಿ ಅಧಿಕಾರಿಗಳು ಕೋಟಿ ಲೆಕ್ಕದಲ್ಲಿ ಜೂಜಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಇರುವವರಿಗೆ ಮತ್ತು ನೋಡಿದವರಿಗೆ ನಮ್ಮ ದೇಶಕ್ಕೆ ಏನಾಗಿದೆ, ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಜೈ ಹಿಂದ್.